ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ತಾಪಮಾನದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಅನುಕೂಲವಾಗುವಂತೆ ಜಿಲ್ಲಾ ಮಟ್ಟದಲ್ಲಿ 6 ಬೆಡ್, ಪ್ರತಿ ತಾಲೂಕಿನಲ್ಲಿ 2 ಬೆಡ್, ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ 1 ಬೆಡ್ಗಳನ್ನು ಮೀಸಲಿಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಅವರು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡ ಮಾಧ್ಯಮ ಸಂವಾದ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ದಶಕಗಳ ತಾಪಮಾನವನ್ನು ಗಮನಿಸಿದಾಗ 32 ಡಿಗ್ರಿ ಸೆಲ್ಸಿಯಸ್ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುತ್ತಿತ್ತು. ಈ ಬಾರಿ ತಾಪಮಾನ 36ರಿಂದ 40 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಈ ರೀತಿ ತಾಪಮಾನದಿಂದ ಬಿಸಿಲಿನಲ್ಲಿ ಹೆಚ್ಚು ಓಡಾಡುತ್ತಿರುವವರಿಗೆ ತಲೆನೋವು, ಸುಸ್ತು, ನಿಶ್ಶಕ್ತಿ, ಚರ್ಮ ತುರಿಕೆ, ಜ್ವರ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ. ಕೆಲವೊಮ್ಮೆ ಬಿಸಿಲಿನ ಆಘಾತ ಸಂಭವಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಾಕಷ್ಟು ಮುಂಜಾಗ್ರತೆಯ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಡಾಕ್ಟರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಪ್ರಸ್ತುತ ಹೀಗೆ ಕಳೆದ ಕೆಲವು ದಿನಗಳಿಂದ ಈಚೆಗೆ ಇಡೀ ದೇಶಾದ್ಯಂತ ಬಿಸಿ ಗಾಳಿ ವ್ಯಾಪಕವಾಗಿ ಬರ್ತಾ ಇದೆ. ಹಾಗೆ ನಮ್ಮ ವಾತಾವರಣದ ಉಷ್ಣಾಂಶ ನಿಗದಿತಕ್ಕಿಂತ ಅಥವಾ ನಿರೀಕ್ಷೆಗಿಂತ ಅತಿ ಹೆಚ್ಚು ಬರ್ತಾ ಇದೆ. ಈ ಹಿಂದೆ ಎಂದೂ ಕಂಡು ಕೇಳಿರದಂತೆ ತಾಪಮಾನ ಜಾಸ್ತಿ ಆಗಿದೆ. ಬಹುಶಃ ಶೇಕಡ 5 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಹೋಗಿದೆ. ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಷ್ಟೇ ನಾವು 40, 42, 43 ಡಿಗ್ರಿ ಸೆಂಟಿಗ್ರೇಡ್ ನೋಡ್ತಿದ್ವು. ಆದರೆ ನಮ್ಮ ಭಾಗದಲ್ಲೂ, ನಮ್ಮ ಜಿಲ್ಲೆಯಲ್ಲೂ ಮತ್ತು ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ 40ರ ಆಸುಪಾಸಿನಲ್ಲಿ ಉಷ್ಣಾಂಶ ಇರೋದರಿಂದ ನಮ್ಮ ದೇಹ ಒಂದು ನಿರ್ದಿಷ್ಟ ಉಷ್ಣಾಂಶಕ್ಕೆ ಒಗ್ಗಿದ್ದು ಅದಕ್ಕಿಂತ ಹೆಚ್ಚು ಉಷ್ಣಾಂಶ ಬಂದರೆ ಆರೋಗ್ಯದಲ್ಲಿ ಬಹುತೇಕ ಏರುಪೇರುಗಳಾಗ್ತವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನಸಾಮಾನ್ಯರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ನಾವು ಈ ಸಂವಾದವನ್ನು ಏರ್ಪಡಿಸ್ಕೊಂಡಿದ್ದೇವೆ. ನಮ್ಮ ಸಾಮಾನ್ಯವಾಗಿ ಉಷ್ಣಾಂಶ ನಮ್ಮ ಜಿಲ್ಲೆಯದ್ದು 32, 33 ಈ ಆಸುಪಾಸಿನಲ್ಲಿರ್ತಿತ್ತು. ಆದರೆ ಈಗಿನ ಕಳೆದ ಕೆಲವು ದಿನಗಳಿಂದ ಅದು 40 ಡಿಗ್ರಿ ಸೆಲ್ಸಿಯಸ್ಸನ್ನು ಕೂಡ ಮುಟ್ಟಿರುವ ದಾಖಲಾತಿ ಕೂಡ ಕೆಲವು 1 ಅಥವಾ 2 ದಿನ ಆಗಿದೆ. ನಮ್ಮಲ್ಲಿ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು, ನಾವು ಕಡಲ ತೀರದಲ್ಲಿರೋದ್ರಿಂದ ಹ್ಯುಮಿಡಿಟಿ ಕೂಡ ಜಾಸ್ತಿ ಇರೋದ್ರಿಂದ ಒಂದು ಏನು ದಾಖಲಾಗುತ್ತೆ ಅದಕ್ಕಿಂತ 1 ಅಥವಾ 2 ಡಿಗ್ರಿ ಸೆಂಟಿಗ್ರೇಡನ್ನು ನಾವು ಅದು ಜಾಸ್ತಿ ತೋರಿಸುತ್ತೆ. ಯಾಕೆಂದರೆ ತುಂಬ ಬೆವರ್ತೀವಿ, ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಕೂಡ ಇರೋ ಅಂಥದ್ದು. ನಂತರ ಜಿಲ್ಲಾ ರೋಗವಾಹಕ ಮತ್ತು ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿದೆ. ಮರಗಳ ನಾಶ, ವಾಹನಗಳ ದಟ್ಟಣೆ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಾಪಮಾನದ ಏರಿಕೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಾಪಮಾನ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸೊಳ್ಳೆಗಳು ಹೆಚ್ಚುತ್ತಿರುವ ಕಾರಣ ಡೆಂಗ್ಯೂ ಜ್ವರದ ಪ್ರಕರಣಗಳು ಹೆಚ್ಚುತ್ತಿವೆ. ಇದುವರೆಗೆ 108 ಡೆಂಗ್ಯೂ ಪ್ರಕರಣಗಳು ಕಂಡುಬಂದಿವೆ. ಹೊರ ಜಿಲ್ಲೆಯ ಪ್ರಯಾಣಿಕರು ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಕಾರಣ ಡೆಂಗ್ಯೂ ಪೀಡಿತರ ಸಂಪರ್ಕದಿಂದಲೂ ಅಲ್ಪ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿರುವ ಸಾಧ್ಯತೆ ಇದೆ ಎಂದು ನವೀನ್ ಚಂದ್ರ ಕುಲಾಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಇಂಥಲ್ಲಿ ಹೀಟ್ ಸ್ಟ್ರೋಕ್ ಆಗಲಿಕ್ಕಿಲ್ಲ ಅಂತ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಪ್ರತಿಯೊಬ್ಬನ ದೇಹ ಒಂದು ಹಂತದ ಉಷ್ಣತೆಗೆ ಅದು ಹೊಂದಿಕೊಂಡಿರ್ತದೆ. ಈಗ ರಾಯಚೂರಲ್ಲೇ ಹುಟ್ಟಿ ಬೆಳೆದವರು ಅವರು ಬೇರೆ ಉಷ್ಣತೆಗೆ ಹೊಂದಿಕೊಂಡಿರ್ತಾರೆ, ನಾವು ಬೇರೆ ಉಷ್ಣತೆ ಹೊಂದಿಕೊಂಡಿರ್ತದೆ. ಸೊ ನಮ್ಮಲ್ಲಿ ಇರುವ ಉಷ್ಣತೆಗಿಂತ 4.5 ಡಿಗ್ರಿ ಇಂದ 6.5 ಡಿಗ್ರಿಯಷ್ಟು ಜಾಸ್ತಿ ಆದ ತಕ್ಷಣ ನಮಗೆ ಹೀಟ್ ವೇವ್ನ ಅನುಭವ ಬರ್ತದೆ. ಈ ರೀತಿ ಆದ ತಕ್ಷಣ ನಮಗೆ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಬರ್ತದೆ. ಈಗ ಹೀಟ್ ಸ್ಟ್ರೋಕ್ ಯಾರಿಗೆ ಆಗ್ಬೋದು ಸರ್, ಈಗಲೇ ಹೇಳಿದರು. ಮೊದಲನೇದಾಗಿ ಚಿಕ್ಕ ಮಕ್ಕಳ ಈ ಬಾಡಿ ಕಂಡಕ್ಷನ್ ಮೆಕ್ಯಾನಿಸಮ್ ನಮ್ಮಷ್ಟು ಚೆನ್ನಾಗಿರೋದಿಲ್ಲ. ಅದೇ ರೀತಿ ವೃದ್ಧರದ್ದು ಕೂಡ ಅದೇ ರೀತಿ ಇರುತ್ತೆ. ಸೊ ವೃದ್ಧರು ಮತ್ತು ಮಕ್ಕಳು ಹೀಟಿನಿಂದ ಜಾಸ್ತಿ ಬಳಲ್ಬೋದು. ತಾವು ನೋಡ್ತಾ ಇರ್ಬೋದು, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಬೆವರ್ಸಾಲೆ ಬರೋದು, ಅಥವಾ ಕಾಲುಗಳಲ್ಲಿ ಬಾವು ಬರೋದು, ಕೈಗಳು ಹಿಡ್ಕೊಂಡಂತಾಗೋದು, ಮಕ್ಕಳು ತುಂಬ ನಿಶಕ್ತಿಯಾಗಿ ಮಲಗಿರೋದು, ಊಟ ಮಾಡಲಿಕ್ಕೆ ಕಷ್ಟಪಡೋದು, ಅಥವಾ ತುಂಬ ಜಾಸ್ತಿ ಆದರೆ ಮತ್ತೆ ತಲೆ ಸುತ್ತುವಿಕೆ ಅಥವಾ ಪ್ರಜ್ಞೆ ತಪ್ಪುವುದು ಕೂಡ ಕಂಡುಬರುವುದು. ಸಂವಾದಗೋಷ್ಠಿಯಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಜೆ ಸ್ವಾಗತಿಸಿದರು.
ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಲ್ಯನ್, ವಿ4 ನ್ಯೂಸ್, ಮಂಗಳೂರು.